ಹೌದು. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊಚ್ಚಲ ಚಿತ್ರ, ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು, ಉತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ, ಮಗ ಹೀರೋ ಆಗಿ ಮೇಲ್ಗಡೆ ಕೂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನ ನೋಡೋವಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ವೆಂಕಟೇಶ್, ಇವರಲ್ಲ ನಮ್ಮಲ್ಲಿ ನಿರ್ಮಾಪಕರ ಸಂಘದ ಮುಂಡತ್ತವರಿದ್ದಾಗಲೇ ಆಗಿದ್ದೀರಾ? ಕೃಷ್ಣ ಪೂರ್ವದಲ್ಲೇ. ಗುಡ್. ಅಲ್ಲ ಏನಂದ್ರೆ ಅಲ್ಲ ವೆಂಕಟೇಶ್ ಹೇಳಿದ್ರು, ಪಾಪ ನೀವು ಫೋನಲ್ಲಿ ಮಾತಾಡಿದ್ರಿ, ಡೈರೆಕ್ಟ್ ನೀವು ಮಾತಾಡೋದಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತು ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಮ್ಗೆ ಆಗಲಿ, ಒಳ್ಳೇದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದರೂ ನನಗೆ ನನ್ನ ಬಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ನೋಡಿ, ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದರೂ ವಾಚ್ ಔಟ್ ಮಾಡ್ತಾರೆ. ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ. ಯಾಕಂದರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಹಂಗಲ್ಲ ಹಿಂಗೆ ಅಂತ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ. ವಾಟ್ ಅಬೌಟ್ ತಮಿಳ್? ಆನ್ ಪ್ರೋಗ್ರೆಸ್. ರೈಟ್, ಇದೇ ಸಿನಿಮಾನೇ ಅಂತಾರೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.